ಹುಣಸೂರು ತಾಲೂಕಿನ ಒಂದು ಮರೂರು ಗ್ರಾಮ, ಪುಟ್ಟ ಹಳ್ಳಿ. ನಾನು ಕಾನ್ಸ್ಟೇಬಲ್ ಆಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇರ್ಕೊಂಡೆ. ತದನಂತರ 2023ಕ್ಕೆ ನಾನು ಡಿವೈಎಸ್ಪಿ ಆಗಿ ಪ್ರಮೋಷನ್ ಆಗಿದೆ. 2000 ನಾನು ರಾಜ್ಯಶಾಸ್ತ್ರದ ವಿದ್ಯಾರ್ಥಿ. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಈ ದೇಶದ ಬಾಂಧವ್ಯ, ಒಡನಾಟ, ಆತ್ಮೀಯತೆ ಏನಿದೆ ಅದನ್ನ ಪುಸ್ತಕಗಳಲ್ಲಿ ಓದಿರೋರಲ್ಲ, ಅನುಭವಿಸಿರೋನು, ಆ ಬಾಂಧವ್ಯದ ಭಾಗವಾಗಿರೋನು. 2014 ನಂತರ ಏನು ದೇಶದಲ್ಲಿ ಈ ಫ್ಯಾಸಿಸ್ಟ್ ವಾದ ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ತುಂಬಾ ವ್ಯವಸ್ಥಿತವಾಗಿ ಹಾಳು ಹಗಲೆ ಅದರ ಮೇಲೆ ಹಲ್ಲೆ ಮಾಡಿ, ದುರ್ಬಲ ಮಾಡಿ, ಅಸ್ಥಿರ ಮಾಡೋ ಪ್ರಯತ್ನಗಳು ಶುರು ಮಾಡ್ತು. ಆವಾಗಲೇ ನನಗೂ ಕೂಡ ಒಂದು ಈ ಮನಸ್ಥಿತಿ ತುಂಬಾ ದೊಡ್ಡದಾಗಿ ಕಾಡ್ತಾ ಶುರುವಾಯಿತು. ನಾನು ಅಧಿಕಾರಿ ಆಗಿದ್ದಾಗಲೂ ಕೂಡ ಸಮುದಾಯ, ಸಮಾಜ, ದೇಶ ಅನ್ನೋದು ಬಿಟ್ಟೆ ಬೇರೆ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಡಿವೈಎಸ್ಪಿ ಹುದ್ದೆ ನನ್ನ ಕನಸಿನ ಹುದ್ದೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಆ ಹುದ್ದೆ ಸಿಕ್ಕಿದ್ರೆ ಇನ್ನೇನು ಬೇಡ, ಕನಿಷ್ಠ ಪಕ್ಷ IG ರ್ಯಾಂಕ್ ತನಕ ಹೋಗ್ತಾ ಇದೆ. ಬಟ್ ನನ್ನ ತಳಮಳ, ನನ್ನ ವೇದನೆ, ನನ್ನ ಮಾನಸಿಕ ತೊಳಲಾಟ ಏನಪ್ಪಾ ಅಂದ್ರೆ, ಈ ಹುದ್ದೆ ನನಗೆ ಹೇಗೆ ಸಿಕ್ತು? ಈ ಹುದ್ದೆ ನನಗೆ ಹೇಗೆ ಸಿಕ್ತು ಅಂದ್ರೆ 75 ವರ್ಷದ ಹಿಂದೆ ಈ ದೇಶ ಹೀಗಿರ್ಲಿಲ್ಲ. ಈಗ ತುಂಬಾ ನಮ್ಮ ಸ್ನೇಹಿತರು ಗುಲಾಮಗಿರಿ 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 ಅಂತ. 75 ವರ್ಷ ಹಿಂದೆ ಈ ದೇಶನೇ ಗುಲಾಮಗಿರಿ ಇತ್ತು. ಅಲ್ಲಿ ಯಾರೋ ನಿದ್ದೆಗಟ್ಟಿ ಹೋರಾಡಿದ್ರು, ಗುಂಡೆ ಇಡ್ತಿದ್ರು, ಲಾಠಿ ಇಡ್ತಿದ್ರು, ಬೂಟೆ ಇಡ್ತಿದ್ರು, ಸೆರೆಮನೆ, ವನವಾಸ, ಉಪವಾಸ ಇದೆಲ್ಲ ಮಾಡಾದ್ಮೇಲೆ ದೇಶಕ್ಕೆ ಒಂದು ಸ್ವತಂತ್ರ ಬಂದ್ಮೇಲೆ ಒಂದು ಸಂವಿಧಾನ ಬಂದ್ಮೇಲೆ ಈ ಹುದ್ದೆ, ಸ್ಥಾನ, ಮಾನ, ಗೌರವ ಎಲ್ಲರಿಗೂ ಸಿಗ್ಬೇಕು ಅಂತ. ಪ್ರಜಾಪ್ರಭುತ್ವ ಅನ್ನೋ ಪರಿಕಲ್ಪನೆ ಬೇಕಾಗಿರೋದು ಯಾವ ದೇಶದಲ್ಲಿ ಬಹುಸಂಸ್ಕೃತಿ, ಬಹುತ್ವ ಇರುತ್ತೆ, ಎಲ್ಲಿ ಬಹುಸಂಖ್ಯಾತರು, ಅಲ್ಪಸಂಖ್ಯಾತರು ಅನ್ನೋದು ಇರ್ತಾರೆ, ಅಲ್ಲಿ ಅಲ್ಪಸಂಖ್ಯಾತರು ಕೂಡ ಸಮಾನತೆ, ಅವಕಾಶಗಳು ಇರಬೇಕು ಅನ್ನೋ ಕಾರಣಕ್ಕೆ ಪ್ರಜಾಪ್ರಭುತ್ವ ಇರಬೇಕು, ಅವ್ರಿಗೂ ಹಕ್ಕಿರಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ಅದೇ ಅಪಾಯದಲ್ಲೈತೆ ಅಂತ ನನಗೆ ಗೊತ್ತಾಯ್ತು. ಅದು ಅಪಾಯದಲ್ಲೈತೆ ಅಂದಾಗ ನನ್ನ ಡಿವೈಎಸ್ಪಿ ಹುದ್ದೆ ಒಂದು ತುಂಬಾ ಸೀಮಿತ. ನೋಡಿ, ಪ್ರಜಾಪ್ರಭುತ್ವ ಗುಡನೆ ಎಲ್ಲಾಡ್ತೈತೆ ಅಂದಾಗ ಡಿವೈಎಸ್ಪಿ ಅಲ್ಲ, ಚೀಫ್ ಸೆಕ್ರೆಟರಿ, ಚೀಫ್ ಜಸ್ಟಿಸ್, DG ಅಂಡ್ IGP ಹುದ್ದೆಗಳು ಕೂಡ ಕೇವಲ ಪಾತ್ರ. ಅಂತಿಮವಾಗಿ ಈ ವ್ಯವಸ್ಥೆಯಲ್ಲಿ ಸೂತ್ರಧಾರ ಸಂವಿಧಾನ ಅಪಾಯದಲ್ಲೈತೆ ಅಂತ ನನಗೆ ಬಲವಾಗಿ ಖಾತ್ರಿ ಆಯಿತು. ಕೇಳಿಸ್ತಾ ಇಲ್ಲ? ಸಂವಿಧಾನನೇ ಅಪಾಯದಲ್ಲೈತೆ. ಈ ದೇಶದಲ್ಲಿ ಸಂವಿಧಾನ, ಈ ಫ್ಯಾಸಿಸ್ಟ್, ಈ ಮೋದಿ ಅವರ ಆಡಳಿತ ಶುರುವಾದ ಮೇಲೆ ದೇಶದಲ್ಲಿ ನಾನಲ್ಲ, ನನಗಿಂತ ಮುಂಚೆ IAS ಅಧಿಕಾರಿಗಳು ರಾಜೀನಾಮೆ ನೀಡಿದ್ರು. ಕರ್ನಾಟಕದ ಮೂಲದಲ್ಲೇ ತಮಿಳುನಾಡು ಮೂಲದ ಶಶಿಕಾಂತ್ ಸೆಂಥಿಲ್ ಅನ್ನೋ ಒಂದು ಅಧಿಕಾರಿ ರಾಜೀನಾಮೆ ಕೊಟ್ಟರು. IAS ಸಿಟ್ಟಿಂಗ್ DC. ದಲಿತ ಸಮುದಾಯದವರು ರಾಜೀನಾಮೆ ಕೊಟ್ಟರು. ದಲಿತ ಸಮುದಾಯದವರು DC ಹುದ್ದೆಗೆ ರಾಜೀನಾಮೆ ಕೊಡೋದನ್ನ ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇದೆ. ಯಾಕಂದ್ರೆ DC ಹುದ್ದೆ ಅನ್ನೋದು ಒಂದು ಶಾಶ್ವತ ಮಂತ್ರಿಗಿರಿ ಇದ್ದಂಗೆ. ನನಗೆ ಬೇರೆಯವ್ರ ಸಂವಿಧಾನ ಅಪಾಯದಲ್ಲೈತೆ, ಪ್ರಜಾಪ್ರಭುತ್ವ ಅಪಾಯದಲ್ಲೈತೆ ಅಂತ ಹೇಳಿದಾಗ ನಾನು ರಾಜಕಾರಣ ಮಾಡ್ತಾ ಇದ್ದಾರೆ, ರಾಜಕಾರಣಕ್ಕೋಸ್ಕರ ಇದನ್ನ ತರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಹಾಗನ್ಸ್ತಾ ಇತ್ತು. ಯಾವಾಗ ಆ ದಲಿತ ಅಧಿಕಾರಿ ರಾಜೀನಾಮೆ ಕೊಟ್ಟು ನನಗೆ, ಅದಕ್ಕೂ ಮುಂಚೆ ಕಣ್ಣನ್ ಗೋಪಿನಾಥ್ ಅಂತ ಮತ್ತೊಂದು ಕೇರಳ ಮೂಲದ ಅಧಿಕಾರಿಗಳು ಅವರು ರಾಜೀನಾಮೆ ಕೊಟ್ಟರು. ಅವರು ಕೂಡ ದೇಶದಲ್ಲಿ ವ್ಯವಸ್ಥೆಗಳನ್ನ, ಸಾಂಸ್ಥಿಕ ಸಂಸ್ಥೆಗಳನ್ನ, ಸಾಂವಿಧಾನಿಕ ಸಂಸ್ಥೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ತಾ ಇದ್ದಾರೆ, ಅಪಾಯದಲ್ಲಿ ಅಂತ ಅವರು ಅದನ್ನೇ ಕೋಟ್ ಮಾಡೋದು. NRCCA ಟೈಮಲ್ಲಿ ನಾನು ಹೇಗೋ ಎಂದು ಆ ಮಾಜಿ ಅಧಿಕಾರಿ ಸೆಂಥಿಲ್ ಅವ್ರನ್ನ ಸೇರ್ಕೊಂಡೆ. ತುಂಬಾ ಹತ್ತಿರದಲ್ಲಿ ನೋಡಿದೆ. ನಮ್ಗೆ 75 ವರ್ಷದಿಂದ ಯಾರೋ ವನವಾಸ, ಬೂಟೇಟು, ಲಾಟೇಟು, ಗುಂಡೇಟು, ನೇಣಿಗೇರಿ ಈ ವ್ಯವಸ್ಥೆ ತಂದುಕೊಟ್ಟಿದ್ದಾರೆ ಕಣಪ್ಪ. ಇನ್ನು ಸ್ವಲ್ಪ ದಿನ ಯಾಮಾರಿದ್ರೆ ನಾವು ಮುಂದಿನ ಮಗಳ ಪೀಳಿಗೆಗೆ ಬರೀ 2B ರಿಸರ್ವೇಶನ್ ಅಲ್ಲ,
ನಾವು ಇಲ್ಲಿಯ ನಾಗರಿಕತ್ವನೇ ಕಳ್ಕೊತೀವಿ ಅನ್ನೋ ಸೂಚನೆ ಸ್ಪಷ್ಟವಾಗಿ ನನಗೆ ಖಾತ್ರಿ ಇದೆ. ಆ ಕಾರಣಕ್ಕೆ ನಾವು ಅವ್ರನ್ನೇ ಆದರ್ಶವಾಗಿ ಇಟ್ಕೊಂಡು ನಾನು ನನ್ನ ಹುದ್ದೆಗೆ ಯಾವ ದಿನ ರಾಜೀನಾಮೆ ಕೊಟ್ಟೆ ಅಂದ್ರೆ, ಯಾವ ದಿನ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿಕೊಂಡು, ಆಗ ಏನು 1949 ನವೆಂಬರ್ 26, 2 ವರ್ಷ 11 ತಿಂಗಳು 18 ವರ್ಷ ದಿನದ ಸಂಪೂರ್ಣ ಕೆಲಸ ಮುಗಿದ ಮೇಲೆ ನಮ್ಮ ಸಂವಿಧಾನ ನಮಗೆ ನಾವೇ ಅರ್ಪಣೆ ಮಾಡಿಕೊಂಡು, ಆ ಅರ್ಪಣೆ ಆಗಿದ ಮಹತ್ವದ ದಿನ, ಚಾರಿತ್ರಿಕ ದಿನ, ನಾನು ಕೂಡ ನನ್ನ ರಾಜೀನಾಮೆ ಪತ್ರದಲ್ಲಿ ನೇರವಾಗಿ ಅದನ್ನೇ ಬರೆದೆ. ಯಾಕಂದ್ರೆ ನಾನು ಮಾರುವೇಷದಲ್ಲಿ ಬಂದು ನಾನು ಅವ್ರ ಜೊತೆ ಇವ್ರ ಜೊತೆ ಸುತ್ತಾಟ ಮಾಡಬಹುದಿತ್ತು. ನನ್ನ ರಾಜೀನಾಮೆ ಪತ್ರದಲ್ಲೇ ನೇರವಾಗಿ ಉಲ್ಲೇಖ ಮಾಡಿದೆ, ದೇಶದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವದ ಮೌಲ್ಯಾಶಯಗಳು ಅಪಾಯದಲ್ಲಿವೆ. ಸಂವಿಧಾನ ನನಗೆ ಕೊಟ್ಟಿದಂತ ಡಿವೈಎಸ್ಪಿ ಹುದ್ದೆಯನ್ನ ಸಂವಿಧಾನದ ಈ ಮಹತ್ವದ ದಿನದಂದು ಸಂವಿಧಾನದ ಕಾಯಕಲ್ಪ ಅಂದ್ರೆ ಸೇವ್ ಡೆಮಾಕ್ರಸಿ, ಸೇವ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನನ ಉಳಿಸಬೇಕು ಅನ್ನೋ ಮಹತ್ ಕಾರ್ಯ ಬಾಕಿ ಇದೆ ಅನ್ನೋ ಕಾರಣ ಅದನ್ನೇ ರಾಜೀನಾಮೆ ಪತ್ರದಲ್ಲಿ ಬರೆದು ನಾನು ಮುಂದೆ ಸಾಮಾಜಿಕ ರಾಜಕೀಯ ಚಳವಳಿಗೆ ಹೋಗ್ತೀನಿ ಅಂತ ರಾಜೀನಾಮೆ ಕೊಟ್ಟು ನಾನು ಈಗ ಚಳವಳಿ ಕಾರ್ಯದಲ್ಲಿ. ತುಂಬಾ ಜನ ಹೇಳ್ತಾ ಇದ್ದಾರೆ ನನ್ನ ರಾಜೀನಾಮೆ ಪತ್ರ ಸ್ವಾರ್ಥದ್ದು ಹಾಗೆ ಹೀಗೆ ಅಂತ. ನಾನೇ ದಂಡ, ನನ್ನ ಒಪ್ಪತ್ತು ಊಟಕ್ಕೂ ಕಷ್ಟಪಟ್ಟು ಬಂದಿರೋರು ನಾವು. ಹಾಲು ಅಕ್ಕಿ ಕಾಳು ಕೊಡ್ತಾರೆ ಅಂತ ಶಾಲೆಗೆ ಹೋದವರು ಅಂತವ್ರು 1 ಲಕ್ಷದ ಸಂಬಳ ಸಿಕ್ಕಿದಾಗ ಆರಾಮಾಗಿ ವಿರಾಮ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಇರ್ದೇರಕ್ಕೆ. ನನ್ನ ಹುದ್ದೆ ಯಾವ MLA ಹುದ್ದೆಗೂ ಕಡಿಮೆ ಇರಲಿಲ್ಲ. ನಾನು ಯಾರು ಬೇಕಾದ್ರೂ ಜೊತೆಯಾಗಿ ಮಿನಿಸ್ಟರ್ಗಳ ಜೊತೆ ಸುತ್ತಾಟ ಮಾಡ್ಕೊಂಡು ಆರಾಮಾಗಿ ತಿರುಗಾಡ್ಬೋದು. ನನಗೆ ಅಲ್ಲಿದೆ ಹೇಳಿ, ಈ ಹುದ್ದೆ ಬಂದಿದ್ದು 75 ವರ್ಷಗಳ ಬಲಿದಾನ, ತ್ಯಾಗ, ವನವಾಸ, ಸೆರೆವಾಸದಿಂದ. ಈಗ ಮತ್ತೆ ಇವರು ಸ್ಯಾಂಪಲ್ ಆಗಿ ಟ್ರಯಲ್ ಕೊಟ್ಟಿದ್ದಾರೆ ಅಷ್ಟೇ. ಇದು ಟ್ರಯಲ್, ನಾವು ಟ್ರಯಲ್ ಇಟ್ಕೊಂಡು ಗಾಬರಿ ಆಗ್ಬಿಟ್ಟಿದೀವಿ. ಅಧಿಕೃತವಾಗಿ ಅಮಿತ್ ಶಾ ಹೇಳ್ತಾರೆ ಸಂಸದಲ್ಲಿ ತಗೊಂಡು ಅಭಿ ಪಿಕ್ಚರ್ ಬಾಕಿ ಅಂದ್ಕೊಂಡು, ಅದೇನ್ ಪಿಕ್ಚರ್ ಬಾಕಿ ಇರ್ಬೋದು. ನಾನು ಆಂತರಿಕ ಭದ್ರತಾ ವಿಭಾಗದಲ್ಲಿ ಕೆಲಸ ಮಾಡೋದು. ನನಗೆ ಇವೆಲ್ಲ ಸೂಕ್ಷ್ಮತೆ ತಿರುಳುಗಳೆಲ್ಲ ಅರ್ಥ ಆದ್ಮೇಲೆ ಇಲ್ಲ, ನಾವು ವಿಶೇಷವಾಗಿ ಮುಸ್ಲಿಂ ಸಮುದಾಯ ಅಂತೀವಲ್ಲ, ಇದ್ರ ಬಗ್ಗೆ ಈ ಒಂದು ತುಡಿತ ಜೊತೆಗೆ ನಾವು ಬರೀ ಮುಸ್ಲಿಮರಲ್ಲ. ನಾವು ಬರೀ ಮುಸ್ಲಿಮರಾಗಿದ್ರೆ ನಮ್ಗೆ ಇವತ್ತು ಸವಾಲುಗಳೇ ಇರ್ತಿರ್ಲಿಲ್ಲ. ನಾವು ಭಾರತೀಯ ಮುಸಲ್ಮಾನರು. ಇಡೀ ಜಗತ್ತಿನ ರಾಜಕಾರಣ ನಡೀತಾ ಇರೋದು ಮುಸಲ್ಮಾನರ ಹೆಸರಲ್ಲೇ, ಈ ದೇಶದ ರಾಜಕಾರಣ ನಡೀತಾ ಇರೋದು ಮುಸಲ್ಮಾನರ ಹೆಸರಲ್ಲೇ, ಈ ರಾಜ್ಯದ ರಾಜಕಾರಣ ನಡೆಯೋದು ಮುಸಲ್ಮಾನರ ಹೆಸರಲ್ಲೇ. ಆದ್ರೆ ನಮ್ಮ ಮುಸಲ್ಮಾನರ ಭಜನೆಲೇ ದೇಶದ ರಾಜಕಾರಣ ನಡೆಯುತ್ತೆ. ಮುಸಲ್ಮಾನರಿಗೆ ಒಂದು ತೀರ್ಥ ಪ್ರಸಾದ ಅನ್ನೋದು ನೆಟ್ಟು ಕೊಡಲ್ಲ. ಇದಕ್ಕೆ ಸಾಕಷ್ಟು ಐತಿಹಾಸಿಕ ಕಾರಣಗಳೈತೆ, ಚಾರಿತ್ರಿಕ ಕಾರಣಗಳೈತೆ, ಸಾಮಾಜಿಕ ಕಾರಣಗಳೈತೆ, ಆರ್ಥಿಕ ಕಾರಣಗಳೈತೆ. ಮುಂದಿನ ದಿನಗಳೆಲ್ಲವೂ ಚರ್ಚೆ ಮಾಡೋಣ. ನಮ್ಮ ಜಬ್ಬಾರ್ ಸಾಬು ಇತ್ತೀಚಿನ ಪರಿಚಯ ಆಗಿ ನೀವು ನನಗೆ ನಮ್ಮ ಒಕ್ಕೂಟಕ್ಕೆ ಬನ್ನಿ ಅಂತ ನಾನು ಒಂದು ಮಾತು ಹೇಳ್ತೀನಿ. ಸಂಘಟನೆಗಳು ತುಂಬಾ ಬಂದಿವೆ. ಮುಸ್ಲಿಂ ಸಮುದಾಯದ ನ್ಯೂನ್ಯತೆ ಕೊರತೆ ಏನಪ್ಪಾ ಅಂದ್ರೆ ನಮ್ಗೆ ಪವರ್ ಸೆಂಟರ್ಸ್ ಇಲ್ಲ. ನಮ್ಗೆ ಯಾರು ಒಬ್ಬರೇ ಧರ್ಮಾಧಿಕಾರಿ, ಇದೇ ಗುರುಗಳು ಹೇಳಿದಾಗ ನಾವು ಕೇಳ್ತೀವಿ ಅಂದ್ರೆ ನಾವು ಕೇಳಲ್ಲ. ಇದೇ ಮಠ ಹೇಳಿದಾಗ ನಾವು ಕೇಳಲ್ಲ. ಇಲ್ಲ ನಮ್ಮ ಸರ್ಕಾರಿ ನೌಕರರು ನಮ್ಗಿಂತ ಈ ಹಿಂದೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗಿರೋರು ನಮ್ಮ ಮಾತು ಕೇಳ್ತಾರ? ಯಾರು ಕೇಳಲ್ಲ. ಇಲ್ಲ ನಮ್ಮ ಸಣ್ಣ ಪುಟ್ಟ ಅಧಿಕಾರಿಗಳು ಕೇಳಲ್ಲ. ನಮ್ಗೆ ನಮ್ ಒತ್ತಡ ಗುಂಪಾಗಿದೀವಾ? ಆಗಿಲ್ಲ. ಪೊಲಿಟಿಕಲ್ ಪಾರ್ಟಿ ಈಸಿ. ಕಾಂಗ್ರೆಸ್ನ ಮುಸಲ್ಮಾನರ ನರ ನಾಡಿ ವೀಕ್ನೆಸ್ ಎಲ್ಲ ಕಾಂಗ್ರೆಸ್ ಪಾರ್ಟಿ ಬಂತು. ನಾನು ಕಾಂಗ್ರೆಸ್ ಪಾರ್ಟಿಯ ದೊಡ್ಡ ಅಭಿಮಾನಿ. ಯಾವ ಕಾರಣಕ್ಕೆ ಅಂದ್ರೆ ಈಗಿರೋ ನಾಯಕತ್ವಕ್ಕಲ್ಲ, ಈ ದೇಶಕ್ಕೆ ಸಂವಿಧಾನ ಪ್ರಜಾಪ್ರಭುತ್ವ ಅನ್ನೋ ಚೌಕಟ್ಟು ಹಾಕ್ಬಿಟ್ಟು ಹೋಗಿದಾರಲ್ಲ. ಯಾರು? ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಕಾಂಗ್ರೆಸ್ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಅಂದ್ರೆ ಇಟ್ಸ್ ಎ ಪೊಲಿಟಿಕಲ್ ಮೂವ್ಮೆಂಟ್. ನಾವು ಹೊರಗಡೆಯಿಂದ ನಮ್ಮ ಭಿನ್ನಮತಗಳನ್ನ ನಾವೇ ಮಾಡಿದ್ರೆ 100 ಜನ ಸೇರಿರೋರ್ಗೆ ಎಲ್ಲರೂ ಒಂದೊಂದು ಅಭಿಪ್ರಾಯ ಇರುತ್ತೆ. ಆದ್ರೆ ಈ ಅಭಿಪ್ರಾಯ ನಿಸ್ವಾರ್ಥವಾಗಿ ಒಂದಾದ್ರೆ ಬರೀ ಇಲ್ಲಿ ಗೊತ್ತಿರೋರಿಂದ ಕರ್ನಾಟಕ ರಾಜ್ಯದ ಮುಸಲ್ಮಾನರ ಸಮಸ್ಯೆಗಳನ್ನ ಪ್ರಬಲವಾಗಿ ಹೇಳ್ಬೋದು. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ತಿಳ್ಕೊಳ್ಳಿ, ನಮ್ಮ ದೀನು, ನಾವೇನು ಮುಸಲ್ಮಾನರು ಅಂತ ಪ್ರತಿಪಾದನೆ ಮಾಡ್ಕೋತೀವಿ,
ಅದರ ಮೊದಲ ಕಂಡೀಷನ್ ನಾವು ಸೆಲ್ಫ್ಲೆಸ್ ಆಗಿರ್ಬೇಕು, ನಿಸ್ವಾರ್ಥಿಗಳಾಗಿರ್ಬೇಕು. ಶಶಿಕಾಂತ್ ಸೆಂಥಿಲ್ ಯಾಕೆ ನಾನು ಆದರ್ಶ ಅಂತ ಹೇಳಿದೆ ಅಂದ್ರೆ, ಇದೇ ಶಶಿಕಾಂತ್ ಸೆಂಥಿಲ್ನ DC ಆಗಿದ್ದವರು ನೈಟ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ತಾ ಇದ್ರು. ನಾನು ಅವ್ರ ಹತ್ರ ಹೋಗಿ ಚರ್ಚೆ ಮಾಡ್ತಾ ಇದ್ದೆ, ಯಾಕೆ ಸರ್ ನೀವು ಕಾಂಗ್ರೆಸ್ ಪಾರ್ಟಿನ ಇದು ಮಾಡ್ತಾ ಇದ್ರಿ, ನಿಮ್ಗೆ ಒಂದು ಆಯ್ಕೆ ಮಾಡ್ಕೋಬಹುದು. ಇಲ್ಲ ಸುಹೇಲ್, ಕಾಂಗ್ರೆಸ್ ದೊಡ್ಡ ಎಮೋಷನ್ ಇದೆ, ನಾವು ನೀವು ಕಾಂಗ್ರೆಸ್ ನ ನೇರವಾಗಿ ಹೋರಾಟ ವಿರೋಧ ಮಾಡಿದ್ರೆ ನಮ್ದು ಸೈಡ್ಗೆ ಹಾಕ್ತಾರೆ, ನಮ್ದು ಯಾರು ಕೇಳೋರಲ್ಲ, ಬೇರೆಯವರಲ್ಲ. ನಾವ್ ಯಾರನ್ನ ಒಪ್ಸಕ್ ಬಂದಿರ್ತೀವಿ, ನಾವ್ ಯಾರನ್ನ ಕೇಳ್ಸಕ್ ಬಂದಿರ್ತೀವಿ, ಅವರೇ ನಮ್ಮನ್ನ ಕೇಳಲ್ಲ. ಫಸ್ಟ್ 4 ಹೆಜ್ಜೆ ಅವರಂತೆ ಹೋಗಿ ಆಮೇಲೆ ನಿಮ್ಮಂತವ್ರು ಏನಾರು ಕೇಳ್ತಾರೆ. ಆ ವ್ಯಕ್ತಿ ಹೇಳಿದ ಮಾತು ನನ್ಗೆ ನೆನಪಿದೆ. ಅವರ ಹುಟ್ಟದ ಹಬ್ಬದ ಒಂದು ಕೇಕ್ ತಗೊಂಡು ಹೋಗಿದ್ದೆ ನಾನು. ಸರ್ ನಿಮ್ಗೆ ಇವತ್ತು ಹುಟ್ಟದ ಹಬ್ಬ, ಬನ್ನಿ ಸರ್ ಕೇಕ್ ಮಾಡೋಣ ಅಂತ. ಏನ್ ಸುಹೇಲ್, ನಾವು ಕೇಕ್ ಕಟ್ ಮಾಡಿ ಅಷ್ಟು ಆರಾಮಾಗಿರೋ ಕಾಲಘಟ್ಟದಲ್ಲಿ ಇದೀವ ಅಂತ ನಾನು ಒಂದು ಮಾತು ಹೇಳಿದೆ. ಸರ್ ಎಷ್ಟೇ ದೊಡ್ಡ ಸಂಘರ್ಷ ಆಗಲಿ ಅದನ್ನ ಸಂಯಮದಿಂದ ಸಂಭ್ರಮದಿಂದನೇ ಗೆಲ್ಲಬೇಕು ಸರ್. ನಾವೆಲ್ಲವೂ ಮೈ ಮೇಲೆ ಹಾಕೊಂಡ್ರೆ ನಮಗೆ ರೋಗಗಳು ಬಂದ್ಬಿಡ್ತವೆ. ಬನ್ನಿ ಸರ್, ಈ ಸಂಘರ್ಷ ಇವತ್ತಿಗೆ ಎಂಡಲ್ಲ, ಇವತ್ತು ಪ್ರಾರಂಭ ಆಗಿರೋದಲ್ಲ, ನಾಳೆಗೆ ಎಂಡಾಗಲ್ಲ, ನಮ್ಮ ಮುಂದಿನ ಪೀಳಿಗೆಗಳಿಗೂ ಇರುತ್ತೆ. ಅದನ್ನ ಎದುರಿಸಕ್ಕೆ ಹೇಗನ್ನೋದು ಹೇಳ್ಕೊಟ್ಬಿಟ್ಟು ಹೋಗೋಣ ನಾವು, ಅಷ್ಟೇ ನಮ್ಮ ಕೆಲಸ. ಆವಾಗ ಅವ್ರು ಒಂದು ಮಾತು ಹೇಳಿದ್ರು, ನಿಮ್ಮ ಜೀವನದ ಗುರಿ ಉದ್ದೇಶ ಏನಪ್ಪಾ ಅಂದ್ರೆ, ನನ್ನ ಜೀವನದಲ್ಲಿ ನಾನು ಒಂದು ಕುಂಟೆ ಒಂದು 3 ಅಡಿ 6 ಅಡಿ ಜಾಗ ಇದೆಯಲ್ಲ, ಅದನ್ನು ನನ್ನ ಹೆಸರಲ್ಲಿ ಸ್ವಂತ ಇರಬಾರ್ದು, ಆ ರೀತಿ ನಾನು ದೇಶ ಸೇವೆ ಮಾಡಬೇಕು ಅಂತ ಹೇಳಿ. ಯಾರು ಹೇಳಿದ್ರು? ನಾವು ನಮ್ಮ ಸಮುದಾಯದ ಸಮಸ್ಯೆಗಳಿದೆಯಲ್ಲ, ಇದನ್ನ ಮಾತಾಡಕ್ ಶುರು ಮಾಡಿದ್ರೆ ಇದೇ ಹೊಡೆದಾಡ್ಕೊಂಡು ಆಚೆ ಹೋಗಿ ಹೊಡೆದಾಡ್ಕೊಂಡಿದ್ವಿ ನಾವು. ಅಲ್ಲಾಹ್ಗೆ ಆಸ್ತಿ ಅನ್ಕೊಂಡು ಜೊತೆ ಏನಾಗಿದೆ, ದೀನ ಯಾರ್ದು, ಅನಾಥ ಗೈರ್ ಯತೀಮ್, ಇನ್ನು ಅವ್ರದ್ದು ಇವ್ರದ್ದು ಆಸ್ತಿ ಅದು ಅಂದ್ಕೊಂಡು ನಾವು ಯಾವ ಪರಿಸ್ಥಿತಿಲಿದ್ದೀವಿ. ದಲಿತರಿಗೆ ಮೋಸ್ಟ್ಲಿ ಆ ದಲಿತರಲ್ಲೂ ಆ ಶಶಿಕಾಂತ್ ಸೆಂಥಿಲು ಧರ್ಮನೇ ನಂಬಲ್ಲ. ಆ ಧರ್ಮ ನಂಬಿದವ್ರಿಗೈತೆ. ನಾನು ಇಲ್ಲಿ ಯಾರ್ದು ಸ್ನಾಲಂ ಸರ್, ಅವ್ರಿಗೆ ಆ ಸ್ಪಷ್ಟತೆ ಇದೆ. ದಲಿತರ ನಾನು ಹೇಳಿದೆ, ಈ ತ್ಯಾಗ ಬಲಿದಾನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಹೇಳ್ತಾರೆ ರಾಜಕಾರಣ ಮಾಡಬಾರ್ದು ಅಂತ. ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಒಕ್ಕೂಟ ಆದರೆ ಇಲ್ಲಿ ರಿಜಿಸ್ಟರ್ಡ್ ಆದವರು ಪಾರ್ಟಿಲಿ ಆಗಬಾರ್ದು ಅಂತ. ನಾನು ಅದಕ್ಕೆ ಭಿನ್ನವಾದ ಒಪಿನಿಯನ್ ಹೇಳ್ತೀನಿ. ಹಾಗೆ ಮಾಡಬೇಡ್ರಪ್ಪ, ಎಲ್ಲ ಪಾರ್ಟಿಯಲ್ಲೂ ಒಳ್ಳೇದು ಯೋಚನೆ ಮಾಡೋರು ಇದ್ದಾರೆ, ಎಲ್ಲ ಪಾರ್ಟಿಯಲ್ಲೂ ಒಳ್ಳೇದು ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಸಂಘಟನೆ ಬೇರೆ ರಾಜಕಾರಣ ಬೇರೆ ಅಂತ ಯಾವತ್ತಿಗೂ ಅನ್ಕೋಬೇಡಿ. ಪ್ರತಿ ಒಂದು ಸಂಘಟನೆನೂ ಮಾರು ವೇಷದ ರಾಜಕಾರಣ ಮಾಡುತ್ತೆ. ಆದರೆ ಧೈರ್ಯವಾಗಿ ಮುಕ್ತವಾಗಿ ಹೇಳಿ, ನಾವು ಮಾಡೋದೇ ರಾಜಕಾರಣ ಅಂದರೆ ಬೇರೆ ಏನೂ ಅಲ್ಲ. ರಾಜಕಾರಣ ಅಂದರೆ MLA MP ಗಳಾಗೋದಲ್ಲ. ರಾಜಕಾರಣ ಅಂದರೆ ದೀನ ದಲಿತರಿಗೆ, ಅಸಹಾಯಕರಿಗೆ ಹಕ್ಕು ಮತ್ತು ನ್ಯಾಯ ಕೊಡಿಸೋದು. ನಾವು ಅದನ್ನೇ ಮಾಡಕ್ತಾನೆ ಸೇರಿರೋದಿಲ್ಲಿ. ಮತ್ತು ರಾಜಕಾರಣ ಅಂತ ಯಾಕೆ ಹಿಂಜರಿಕೆ? ನಾನು ನನ್ನ ಮೌಲ್ವಿಗಳಿಗೆ, ಉಲ್ಮಾಗಳಿಗೂ ಇದೇ ಹೇಳ್ತೀನಿ, ನೀವು ರಾಜಕಾರಣ ಹೇಳಬೇಡಿ ಬಯಾನ್ಗಳಲ್ಲಿ, ರಾಜಕಾರಣಿ ಬಗ್ಗೆ ಹೇಳಬೇಡಿ, ರಾಜಕೀಯ ಪಕ್ಷದ ಬಗ್ಗೆ ಹೇಳಬೇಡಿ, ಸಂವಿಧಾನ ಪ್ರಜಾಪ್ರಭುತ್ವದ ಬಗ್ಗೆ ಹೇಳಿ. ಯಾಕಂದರೆ ನಮ್ಮ ಶರೀಯತ್ ವಿಷಯಗಳು ಸಂಬಂಧಪಟ್ಟಾಗ ಮಾತ್ರ ನಾವು ಬೀದಿಗಿಳಿತೀವಿ. ಉಳಿದು ಸಮುದಾಯ ನಮ್ಗೆ ಹೇಗೆ ರೆಸ್ಪಾಂಡ್ ಮಾಡಲ್ಲ ಅಂತ ನಿರೀಕ್ಷೆ ಮಾಡ್ತೀವಿ. ನಾವು ಇದೆಲ್ಲ ಮಾಡ್ಬೋದು. ನಮ್ಮ ಶರೀಯತ್ ಯಾವ ಕವರ್ ಪೇಜಲ್ಲಿ ಐತೆ? 15 ಆರ್ಟಿಕಲ್ ಏಕ್ದಮ್ ಹೇಳ್ಬಿಡ್ತೀವಿ, ಇಲ್ಲೈತೆ ಕಣ್ರಿ ಅಂತ. 15 ಆರ್ಟಿಕಲ್ 26, 36 ಅದು ಮಾಡ್ಬೋದು, ಇದು ಮಾಡ್ಬೋದ. ಅವೆಲ್ಲ ಆರ್ಟಿಕಲ್ಗಳು ಸಂವಿಧಾನದಲ್ಲೈತೆ. ಸಂವಿಧಾನದ ಶ್ರೀರಕ್ಷೆಯಲ್ಲಿದೆ. ನಮ್ಮ ಶರೀಯತ್ ಕೂಡ ಸಂವಿಧಾನದ ಶ್ರೀರಕ್ಷೆಯಲ್ಲಿದೆ. ಸಂವಿಧಾನ ಉಳಿದ್ರೆ ಶರೀಯತ್ ಉಳಿಯುತ್ತೆ. ಸಂವಿಧಾನ ಇರುವಾಗಲೇ ಶರೀಯತ್ನ ಹಿಂಗೆ ಬೇಕಾಬಿಟ್ಟು ಚೇಂಜ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಂವಿಧಾನ ಹೋದ್ಮೇಲೆ ನೇರ ಡಿಕ್ಲೇರ್ಡ್ ನೋ ವೋಟ್ ಅಂತ. ಬಟ್ ಅವೆಲ್ಲ ಅಷ್ಟು ಈಸಿನೂ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ. ನಾವಿಲ್ಲೆಲ್ಲ ಸೇರಿರೋದು ಇಂಥ ಕಾಲಘಟ್ಟದಲ್ಲಿ, ಚುನಾವಣಾ ಕಾಲಘಟ್ಟದಲ್ಲಿ ಸೇರ್ತವೆ. ಸಾಮಾನ್ಯವಾಗಿ ಸಂಘಗಳು ಫುಲ್ ಆ್ಯಕ್ಟಿವ್ ಆಗಿರ್ತವೆ. ತುಂಬ ಇನ್ನು 3 ವರ್ಷ ಇರೋಂಗೆ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ನಿಮ್ಮ ಉದ್ದೇಶ ಒಳ್ಳೇದಿರುತ್ತೆ. ಈ ಉದ್ದೇಶ ರಾಜಕಾರಣದ ಮುಸಲ್ಮಾನರಿಗೆ ರಾಜಕೀಯ ಸ್ಪಷ್ಟತೆ ಇಲ್ಲ ಅಂತ ಹೇಳ್ತಾರಲ್ಲ, ನಾನು ಅದನ್ನು ಒಪ್ಪಲ್ಲ.
ಮುಸಲ್ಮಾನ್ ಸಮುದಾಯಕ್ಕೆ ಸ್ಪಷ್ಟ ರಾಜಕೀಯ ನಿಲುವು ತಗೊಳ್ಳೋ ತಾಕತ್ತಿದೆ. ಅದಕ್ಕೆ ಅವರು ಒಂದ್ಸಲಿ ಡಿಸೈಡೆಡ್ ಮಾಡಿದ್ರೆ ಒಂದೇ ಸೈಡ್ಗೆ ಹೊಟ್ಟೋಗೋದು. ಇಷ್ಟು ಕ್ಲಾರಿಟಿ ಯಾರಿಗೂ ಇಲ್ಲ. ಆದರೆ ನಾವು ಓಟ್ ಹಾಕ್ತಾ ಇರೋದು ಬರೀ ನಮಗೆ ಗಲಾಟೆ ಮಾಡದೇ ಇರಲಿ, ದನ ಮಾಂಸ ಕಟ್ಕೊಂಡು ತಿನ್ನೋಕ್ಕೆ ಅವಕಾಶ ಕೊಡಲಿ ಅನ್ನೋದಾದರೆ ಆಮೇಲೆ ಮತ್ತೆ ಬಂದು ನೀವು ಹಕ್ಕು ನ್ಯಾಯ ಎರಡೂ ಕೇಳಬಾರ್ದು. ತಿನ್ಕೊಂಡಿದ್ದೀರಲ್ಲ ಮುಂಡೆವ ತಿನ್ಕೊಂಡಿರಿ ಅಂತ. ಇನ್ನೊಂದು ಹೇಳ್ತೀನಿ, ಇದನ್ನು ನೇರವಾಗಿ ಹೇಳ್ತೀನಿ. ಏನಪ್ಪ ಅಂದರೆ ಎಲ್ಲ ಸಮುದಾಯಗಳಿಗೂ ಎಲ್ಲ ಪಾರ್ಟಿಗಳಲ್ಲೂ ಪಾಲಿದೆ. ಮುಸಲ್ಮಾನರಿಗೆ ಒಂದೇ ಪಾರ್ಟಿಲಿ ಪಾಲಿರೋದು. ಆ ಪಾಲು ಕೂಡ ಲಾಸ್ಟಲ್ಲಿ ಬನ್ನಿ ಅಂತಾರೆ. ओपन डिश का खाने को होना को तुम्हें कई को पहली सब पे बैठी तो चलो लास्ट में आओ, बचा कुचा हल को पूरा सरबारी कर को हर हालत जाओ बाहर. ये ना हमारी हालत. हाँ अभी भड़का में आको क्या बोल रहा नहीं. विथ वेरी क्लैरिटी आई एम डिस्कस विथ ऑल दिस टॉपिक्स विथ ऑल आवर पॉलिटिकल लीडर्स ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ. ನಮಗೆ ನಮ್ಮ ಆಕ್ರೋಶ ಇದು ಅಂತಾನೆ ನಾನು ಹೇಳಿದ್ದೀನಿ. ನೀವು ಹೇಳಬೇಕು, ಏನೋ ಒಂದು ಮಾಡೋಕ್ಕೆ ಬಂದಿದ್ದೀವಿ. ರಾಜಕಾರಣ ಅನ್ನೋದು ತಪ್ಪಲ್ಲ. ರಾಜಕಾರಣ ನಾವು ನಮ್ಮ ಸಮುದಾಯ ಹೇಗೆ ಮಾಡುತ್ತೆ. ನಮಗೆ ಮುಸಲ್ಮಾನರಿಗಿರೋದು ಏಕೈಕ ಆಯ್ಕೆ ಇಷ್ಟ. ಈಗ ಸೈದ್ಧಾಂತಿಕ ಚಳುವಳಿ ಆಧಾರಿತ ರಾಜಕಾರಣ ಮಾಡಿ. ನಮ್ಮ ಐಡಿಯಾಲಜಿ ವಿರೋಧ ಪಕ್ಷ ಇದ್ದಾಗಲೂ ಕೂಡ ನಮ್ಮನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ಸೈದ್ಧಾಂತಿಕತೆ ಏನು ಅನ್ನೋದೇ ಗೊತ್ತಿಲ್ಲ. ನಾನು ಹೋಗಿದ್ದೀನಿ ಮಾತಾಡೋಕ್ಕೆ ಕೇಳಕ್ಕೆ ಹೋಗಿದ್ದೀನಿ. ಹಿಂಗೆ ಅಡ್ರೆಸ್ ಮಾಡಿದೆ ನಮ್ಮ ಕಮ್ಯುನಿಟಿಗೆ. ಸರ್ ನೀವೇನು ಮಾಡ್ತಾಯಿದ್ದೀರಿ ಸರ್? ನಾನು ಆ್ಯಕ್ಟಿವಿಸಮ್ ಮಾಡ್ತಾಯಿದ್ದೀನಿ. ಎಷ್ಟು ಬರುತ್ತೆ ಸರ್ ಸಂಬಳ ನಿಮಗೆ ಅಂತ. ಪಾಪ ಅವ್ರು ತಪ್ಪಲ್ಲ ಅದು. ನಾನು ನನ್ನ ಸಮುದಾಯನ ಬ್ಲೇಮ್ ಮಾಡಲ್ಲ. ನಾನು ನನ್ನ ಸಮುದಾಯದ ನಾಯಕರನ್ನ ಬ್ಲೇಮ್ ಮಾಡಲ್ಲ. ನಾವು ಇವತ್ತು ಹೀಗಾಗಿರೋಕ್ಕೆ ನಾವು 800 ವರ್ಷದ ಇತಿಹಾಸಕ್ಕೆ ಹೇಳ್ತೀವಲ್ಲ, ಆ 800 ವರ್ಷದ ಇತಿಹಾಸ ಕಾರಣ ಅದಕ್ಕೆ. ಆ 800 ವರ್ಷದ ಇತಿಹಾಸದ ಕಾರಣಕ್ಕೆ ನಾವು ಹೀಗಾಗಿದ್ದೀವಿ. ನಾವು ಸಂಘಟಿತರಾಗಿರೋಣ, ನಾವು ಪ್ರಾಮಾಣಿಕರಾಗಿರೋಣ, ನಾವು ನಿಸ್ವಾರ್ಥಿಗಳಾಗಿರೋಣ. ಪದವಿ ಹುದ್ದೆ ಇದೆಲ್ಲ ಎಲ್ಲರೂ ಆಕಾಂಕ್ಷಿಗಳಾಗಿ ಎಲ್ಲವೂ ಅದೇ ಸಂಘರ್ಷಕ್ಕೆ ಬಂದರೆ ನಾವು ಕೇವಲ ಮೈಕಲ್ಲಿ ಹೇಳ್ತಾ ಇರ್ತೀವಿ ಅಷ್ಟೇ. ನನಗೆ ಯಾವುದೇ ಆಸೆ ಇಲ್ಲ, ನನಗೆ ಯಾವುದೇ ಆಮಿಷ ಇಲ್ಲ, ನನಗೆ ಸಮುದಾಯದ ಕಾಳಜಿ ಬೇಕು ಅಂತೀವಿ. ಅದೇ ನನ್ನ ವಿಷಯದಲ್ಲಿ ಬಂದಾಗ ನಾನು ನಿಮ್ಮಲ್ಲೇ ಒಡೆದು ತಂದು ಹಾಕ್ಬಿಡ್ತೀನಿ. ಎಲ್ಲ ಇವರೇನೋ ನಾಟಕ ಆಡ್ತಾ ಇದ್ದಾರೆ ಅಂತ. ಆ ಕಾರಣಕ್ಕೆ ಮುಸ್ಲಿಂ ಸಂಘಟನೆ ಒಂದೇ ಒಂದು ಸಣ್ಣ ಸಂಘಟನೆ ಕೂಡ ಇಡೀ ರಾಜ್ಯದ ಗಮನ ಸೆಳೆದು ಇವರು ಬಂದು ನಮಗೆ ಗಲಾಟೆ ಮಾಡಿಬಿಡ್ತಾರಪ್ಪ ಅಂತ ನಮ್ಮ ರಾಜಕೀಯ ಪಕ್ಷದವರು ನಮ್ಮನ್ನ ಸೀರಿಯಸ್ ಆಗಿ ತಗೊಳ್ಳಂಗೆ ಯಾರೂ ಬೆಳೆದೇ ಇಲ್ಲ. ಎಲ್ಲ ಸಮಸ್ಯೆ ಎಲ್ರಿಗೂ ಗೊತ್ತು, ಒಬ್ರಿಗೆ ಗೊತ್ತು ಒಬ್ರಿಗೆ ಗೊತ್ತಿಲ್ಲ ಅಂತಿಲ್ಲ. ಇಲ್ಲಿ ಕುಂತಿರೋರ್ಗೂ ಗೊತ್ತು, ನಿಮ್ಗಳಿಗೆ ನಾವು ಅಂದ್ಕೊಂಡು ಏನಾರು ಭ್ರಮೇಲಿ ಮಾತಾಡಿದ್ರೆ ನಾವು ಬರೀ ದೊಡ್ಡರು, ನಮಗೆ ಗೊತ್ತಿರೋದು ಜಾಸ್ತಿ, ನೀವು ಸುಮ್ಮನೆ ಕೇಳಕ್ಕೆ ಬಂದಿದ್ದೀರಿ ಅಂತ ನೀವು ಯೋಚನೆ ಮಾಡೋಕ್ಕೆ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ನಮಗಿಂತ ಕ್ಲಿಯರ್ ಸ್ಪಷ್ಟತೆ ಇರ್ತದೆ ಏನಾಗ್ತಾ ಇದೆ ಅಂತ. ಬಟ್ अल्लाह के नाम पर एक नबी एक रसूल, क्या हुआ तब चमत्कार करे जाए. लेकिन हमारे है ना ಪಂಗಡವಾದ ಮೇಲ್ವಾದ, ಆ ಭಾಗದವರು ಈ ಭಾಗದವರು ಇದನ್ನೆಲ್ಲ ಬಿಡಬೇಕು. ನಮ್ಮ ಇಂಟೆಲೆಕ್ಚುಯಲ್ಗಳು, ನಮ್ಮ ಸರ್ಕಾರಿ ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳನ್ನ ನಾವು ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಅವಕಾಶ ಸಿಕ್ಕಿದಾಗ ದೋಚ್ಕೊಳ್ಳಿ, ಬಾಚ್ಕೊಳ್ಳಿ. ಏನ ಅವಕಾಶ ಬಂದಾಗ ನಮ್ಮ ಸಮುದಾಯನ ಒಗ್ಗೂಡಿಸಿ. ಅವಕಾಶ ಬಂದಾಗ, ಯಾಕಂದರೆ हमें रुसी करने तो भी कौन तो मनाने होना ना हमना. कर्नाटक में हमना मनाने कौन भी नहीं. उससे हमना गुस्सा मारा मारी लड़ाई करने का रंदे रुसी करने का भी मौका नहीं है. रुसले को सोया तो भूख लगा, आपको चाटता है, लेको को सुलाती हूँ ना. आ बेटे बावड़ है तमाता भी बुला को खिलाना ना. अम्मा बावा दादा दादी नाना नानी सभी तूच कही तो पूरे अंग डिसीजन एक ही चेक है. हमें पूरे जने रखो भी हमें यतीमा यतीच. मेरी बात बहुत बात करने का है, बातान से क्या भी ज़्यादा नहीं होता. ऑर्गेनाइज्ड होंगे. बहुत अच्छी कोशिश सर, बहुत अच्छी कोशिश कर को स्टेट से 30 अदमंग जमा को बेंगलुरु में मीटिंग करने की एक बड़ी प्रिपरेशन के साथ, मेहनत के साथ, मुशक्क़त के साथ ये कंप्लीट होता सब. हमें बोल रही नहीं, जो बोल रही वो रहना उन्हें सही मुसलमान, जो बोलता वो अमल करना उन्हें सही मुसलमान.
मुसलमान हमें हुलिये से, दाढ़ी से, जुब्बे से होगा इजी वो, लेकिन सच में भी हमें मुसलमान होना का कोई हदल नाम है, वो मुस्लिम होना है नहीं। हमें मुस्लिम के सफायान देने का ये जो है ना पूरे वर्ल्ड से लगे सो ये, वहाँ से टेररिज्म के लेवल से पकड़ को, यहाँ से जिहादियाँ के लेवल से लेको, हमें ये सफाई देखो, हमारे नेक्स्ट जनरेशन को हमें यहाँ का माहौल ठंडा रखो, यहाँ के गई नहीं कह तो हमें पूरे सभी बैंड बाजा बयाना में ख़त्म हो जाते। वो एक कोशिश, वो एक जज्बा, सभी बोल को मुझे जोश में आको तो रिजाइन देखो आको है क्या भी जोश नहीं है भाई, अल्लाह के फजल से अल्लाह मुझे उतनी जहीन ज़्यादा दर्द कशिश ज़्यादा हो को, नहीं तो मेरा कॉन्स्टिट्यूशन का दिन नहीं चुनता था, मैं कब की दिन मनमानी करता था, मई भटकना नहीं, मई को से भी आजो अरमान ख्वाहिशात को जाको मई बटना नहीं, मई बिकना नहीं, इसके वास्ते मैं वो दिन को चुन को, ये हमारे बड़े का दिन बहुत अहम दिन, ये दिन मैं बाहर गया तो मैं ये दिन इसके साथ कमिटेड रहता हूँ, कन्विक्टेड रहता हूँ, मैं मेरे से कुछ काम करना, सब कुछ जम को करना। सब सियासत का खेल होता है, ईजी नहीं है। पार्टी को हमें बैठ को क्रिटिसाइज करने का ईजी, सब भी ईजी। 1.5 साल से सियासत समझ रहा हूँ, जा रू अंदर, परसों देखे नहीं तो कांग्रेस का गुस्सा में हमें लाजिम बाहर डालना कहे तो परसों एक कोसा किया पुलिस ऑफिसर रिजाइन कर डाल दूंगा में, गवर्नमेंट फ़ोन कर रही है, सीएम फ़ोन कर रही है, होम मिनिस्टर कर रही है, मीडिया करी, सुहेल अहमद रिजाइन कर कही तो उन्हें कौन को भी मालूम नहीं, वो भी सुहेल अहमद क्या का को बोल को रिजाइन करिए। सो ದೇಶದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಕಲಕು कहते तुझे वह संविधान प्रजाप्रभुत्व तू बोलना कब वो सभी हमारा काम को दिमाग में आ गया, लेकिन मैं वो जात का नहीं है, मैं हजरत टिप्पू सुल्तान के घूमका हूँ, मैं वो कर तो कौन छोड़ेंगे कौन करेंगे, अल्लाह के फजल से रास्ता तो तय हो गए, रुख तो तय हो गया, देर होंगे दुरुस्त होंगे। आप लोगों को जो बोल रही है तुम्हारा साथ होना, तुम्हारी दुआ होना, 321 नेक इरादे के साथ, तुम्हें दिल चीर को देखे तो भी एक इरादा है सबका खैर करना। हमारी मुस्लिम आइडेंटिटी के ऊपर जो भी सवालात खड़को ही वो सवालात को क्लियर करना, नेक्स्ट जनरेशन के वास्ते हमने अच्छा एक पॉलिटिकल लास्ट बात, हमें चाहे करोड़पतियाँ हो जाते, हमें माल दौलत नहीं है कि लोगों ने मुसलमान ने बहुत जगह ने माल दौलत है, सिटी के मुसलमान का माइंड सेट ही अलग है, खेड़े का मुसलमान का माइंड सेट ही अलग है, कन्नड़ा बात करने वाला का माइंड सेट ही अलग है, उर्दू बात करने वाला उर्दू इंग्लिश बात करने का माइंड सेट ही है। कर्नाटक की पॉलिटिक्स में मुस्लिम लीडरशिप कर्नाटक के चीज़ों को नहीं हिला सक रहा है तो बिकॉज ऑफ उसके बाद उन्हें सेशन में कन्नड़ा में उन्हें सही तरह से रखने आ रहा नहीं इनको, तब उन्हें सुनता था दूसरा, हमारी बात हमें सुन लेती, हमें ताले मार लेती, तू रकबा पूरा कर्नाटक ऐसा है, मैं भी यहाँ का हकदारिच, मैं असली हकदार, ये बोलना हमें, मैं बन रू सो बिल्डिंग, मैं बन रू सो वेल्डर, मैं ड्राइवर, मैं पेंटर, मैं कारपेंटर, पूरा मेरा, तू जब ठिकाना बना ले अंदर है तो असल में मैं यहाँ का हकदार को, ये बोलना ना हमें, काम बोलना, ये बड़ा प्लेटफॉर्म हो, हमें वहाँ बोलना, सबसे बोलना, ये पॉलिटिकल रिप्रेजेंटेशन है, जो भी तुम्हें बोलिए मैं भी नोट कर कहूँ, इससे भी अलग अलग स्टैट्स मेरे पास हैं, पूरी हिंदुस्तान। लास्ट वीक हमें इसमें कहाँ हमारे असेंबली में LH भवना में मुजीबुर रहमान बको ऑल इंडिया एक उन्होंने बड़े इंटेलेक्चुअल वेल नोन मुस्लिम इंटेलेक्चुअल इंडिया के कौन कहते उन्होंने, उनकी एक किताब आई थी शिकवाए हिंद कल को मुस्लिम पॉलिटिकल फ्यूचर एंड लीडरशिप के बारे में लिखो ही, वो किताब के डिस्कशन के बारे में हमारे MLC नसीर साहब को बुला को हमें वो किताब का डिस्कशन करें, वहाँ भी अल्हम्दुलिल्लाह 150 लोग जमे थे। लोग जम रही हैं, आइंदा क्या करना का मालूम नहीं हमना, हम यहाँ जम रही, नेक्स्ट हमें क्या करना, हमारे कने एक मैकेनिज्म होना, हमारे के पास एक स्ट्रैटेजी होना, हमें वो फाइंड आउट कर लेना, वो रास्ते निकाल लेना, उसके बाद हमें सेल्फलेस रहना। बस बहुत बड़ी कोशिश चल रही है, तुम्हारा साथ हमें रहती, तुम्हारा साथ हमें रहती के साथ हमारा साथ तुम्हें लोग रहना ये बढ़िया इस बस बताचे ये पॉलिटिक्स अल्हम्दुलिल्लाह मैं खेड़े का पॉलिटिक्स बेहतरीन पॉलिटिक्स मालूम मुझे,
लेकिन साथ देना होता है। एक पंचायत में क्यों चल छे पार्लियामेंट में वार रूम में था, दिल्ली की वार रूम में सौ ये जीते ना, 1 महीना में वार रूम में था। 2020-25 के इलेक्शन में पुलिस ऑफिसर होने के नाते सबसे कम नींद करी सो कौन कहते तो मैच ये शशिकांत सेंथिल को वार रूम के इंचार्ज को जेडीएस को वोट नहीं जाना होता मेरा नहीं उन्होंने लगे तो उन्होंने जित डालती हमने हरा डालती और हमने ये कर डालती को एक प्लान हमारे तरफ का गए तो बेकार होता वोट हमारा गलत वो तो सभी हमें सब करी बोलने की चीज़ नहीं है, पब्लिकली नहीं है, ज़रूरत है इस टाइम को बोलना, नहीं तो नहीं। ये चीज़ें सभी कर को ही पॉलिटिक्स के बारे में मालूम हो रहा है, प्रशांत किशोर बोल रहा है और कौन की बोल रहा है, सभी बोल रहा है। मैं तुम्हारा आदमी को मानने का है सो तुम ना, तुम्हें माने तो मैं क्या की, तुम्हारा साथ रहे तो हमें क्या की बता। उसके बाद मेरी एक गुजारिश है, हमें पूरे सारे कायनात को एक अच्छा इंसान बनना, हिंदुस्तान को एक अच्छा सिटीज़न बनना, सबसे पहले इंसानियत को एक अच्छा मुसलमान बनना। जज़ाकल्लाह।